ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್. ಸಂಡೇ ಆಗಿರೋದ್ರಿಂದ ನಾನು, ನನ್ನ ಹಸ್ಬೆಂಡು, ನನ್ನ ತಮ್ಮಂದರು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಿದಾಗ ಕಿಷ್ಕಿಂಧ ರೆಸಾರ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಬೇಗ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಕಿಚನ್ ಕ್ಲೀನ್ ಮಾಡಿಕೊಂಡು, ಪ್ಲ್ಯಾಂಟ್ಸ್ ಎಲ್ಲ ಕ್ಲೀನ್ ಮಾಡಿ ಅವುಗಳಿಗೆ ನೀರು ಹಾಕಿ ನಾನು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಲೇಟಾಗೋಯಿತು. ಆ್ಯಂಡ್ ಇವತ್ತು ಚಿಕನ್ ಬೇರೆ ಮಾಡು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಚಿಕನ್ ಮತ್ತು ರಾಗಿ ಮುದ್ದೆ ಮಾಡಿಕೊಂಡೆ. ನಾವು ತಿಂದ್ಕೊಂಡು ಇಲ್ಲಿಂದ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋದ್ವಿ. ಅವ್ರನ್ನೂ ರೆಡಿ ಮಾಡಿಸಿ ನಾವು ಕರ್ಕೊಂಡು ಕಿಷ್ಕಿಂಧ ರೆಸಾರ್ಟಿಗೆ ಹೋಗುವಷ್ಟರಲ್ಲಿ ಲೇಟಾಗಿ ಹೋಗಿತ್ತು. 1 ಗಂಟೆ ಆಗೋಗಿತ್ತು. ರೆಸಾರ್ಟಲ್ಲಿ ಎಂಟ್ರಿ ಮಾಡಿದ ತಕ್ಷಣ ತುಂಬ ಜನ ಇದ್ದರು, ಜನ ಸಾಗರನೇ ಇತ್ತು. ಹಾಗಾಗಿ ಸ್ವಲ್ಪ ಗಲೀಜಾಗಿತ್ತು. ಆದರೂ ಪರವಾಗಿಲ್ಲ ಅಂತ ನೀರಿಗಿಳಿದು ಆಟ ಆಡಿ ಮಜಾ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಲಂಚ್ಗೆ ಡ್ರೀಮ್ ಮ್ಯಾಂಗೋ ಅಂತ ಇನ್ನೊಂದು ರೆಸಾರ್ಟ್ ಇತ್ತು. ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬರುವಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಆ್ಯಂಡ್ ಇವತ್ತು ನಾನು ಲೈಬ್ರರಿ ಅಡ್ಮಿಷನ್ ಮಾಡಿಸ್ದೆ. ಏನಕ್ಕೆ ಅಂದರೆ ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು. ಅವ್ರು ಆಫೀಸಿಗೆ ಹೋದರೆ ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ಆಫೀಸಿಗೆ ಹೋಗಿ ಈವ್ನಿಂಗ್ 6ಗೆ ಬರ್ತಾರೆ. ಸೊ ಅಲ್ಲಿ ತನಕ ಒಬ್ಬಳೇ ಆಗಿ ಹೋಗ್ಬಿಡ್ತೀನಿ. ಬೆಳಿಗ್ಗೆಯಿಂದ ಮನೆ ಕೆಲಸ ಮಾಡಿ, ಅಡುಗೆ ಮಾಡಿ, ಓದ್ಕೊಂಡು ತುಂಬ ಸ್ಟ್ರೆಸ್ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನನಗೆ ಪ್ಲೇಸ್ ಚೇಂಜ್ ಆಗಬೇಕು ಅಂತ ನಾನು ಲೈಬ್ರರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಲೈಬ್ರರಿ ಮಾರ್ನಿಂಗ್ 10 to 1 o'clock ಹೋಗಿ ಮಧ್ಯಾಹ್ನ ಬಂದು ರೆಸ್ಟ್ ಮಾಡಿ ಮನೇಲಿ ಕೂಡ ಎಷ್ಟಾಗುತ್ತೋ ಅಷ್ಟು ಓದ್ಕೊಂಡು ಈವ್ನಿಂಗ್ 6 to 9 ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಅಡ್ಮಿಷನ್ ಮಾಡಿಸಿ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡುವಷ್ಟರಲ್ಲಿ ಟೈಮಾಗಿ ಹೋಗಿತ್ತು. ಇದು ನನ್ನ ಇವತ್ತಿನ ಸಂಡೇ ವ್ಲಾಗ್. ಬಾಯ್, ಎಲ್ಲರಿಗೂ ಸಬ್ಸ್ಕ್ರೈಬ್